ಕೋಲಾರ ನಗರದ ಗಾಂಧಿನಗರದಲ್ಲಿ ರೇಣುಕಾ ಯಲ್ಲಮ್ಮ ದೇವಿ ಬಳಗದಿಂದ ರೇಣುಕಾ ಯಲ್ಲಮ್ಮ ದೇವಿ ಹೂವಿನ ಕರಗ ಮಹೋತ್ಸವವನ್ನು ಗುರುವಾರ ರಾತ್ರಿ ವಿಜೃಂಭಣೆಯಿಂದ ನಡೆಸಲಾಯಿತು. ರೇಣುಕಾ ಯಲ್ಲಮ್ಮ ದೇವಿ ದೇವಾಲಯದಲ್ಲಿ ಮುಂಜಾನೆಯಿಂದಲೇ ಅಭಿಷೇಕ, ಕುಂಕುಮಾರ್ಚನೆ, ಹೂವಿನ ಅಲಂಕಾರ ಸೇರಿದಂತೆ ವಿಶೇಷ ಪೂಜಾ ಆರಾಧನೆಗಳನ್ನು ಮಾಡಿಸಲಾಯಿತು. ತದನಂತರ ರಾತ್ರಿ ಕರಗ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದು, ತಮಟೆಯ ವಾದ್ಯದ ತಾಳಕ್ಕೆ ಕರಗವು ನೃತ್ಯಗಳನ್ನು ಆಡುವ ಮೂಲಕ ನೋಡುವ ಭಕ್ತಾದಿಗಳು ಭಕ್ತಿ ಸಾಗರದಲ್ಲಿ ಮಿಂದೆದ್ದರು. ಇನ್ನು ಈ ಪೂಜಾ ಕಾರ್ಯಕ್ರಮಕ್ಕೆ ಶಾಸಕ ಕೊತ್ತೂರು ಮಂಜುನಾಥ್ ಭಾಗವಹಿಸಿ ದೇವರ ದರ್ಶನ ಪಡೆದು ರಾತ್ರಿ ಆಯೋಜಿಸಿದ್ದ ರಸಮಂಜರಿ ಕಾರ್ಯಕ್ರಮದಲ್ಲಿ ಮಾತನಾಡಿ, ಗಾಂಧಿನಗರದಲ್ಲಿ ಆಯೋಜಿಸಿರುವ ರೇಣುಕಾ ಯಲ್ಲಮ್ಮ ದೇವಿಯ ಕರಗ ಮಹೋತ್ಸವಕ್ಕೆ ಭಾಗವಹಿಸಿ ದೇವರ ದರ್ಶನ ಪಡೆದಿರುವುದು ಮನಸ್ಸಿಗೆ ನೆಮ್ಮದಿ ದೊರೆತಿದೆ. ಶಾಸಕನಾದ ಮೇಲೆ ಕೋಲಾರ ನಗರಕ್ಕೆ ವಿಶೇಷ ಅನುದಾನಗಳನ್ನು ತಂದು ಅಭಿವೃದ್ಧಿ ಮಾಡುತ್ತಿದ್ದು, ಗಾಂಧಿನಗರಕ್ಕೂ ವಿಶೇಷ ಅನುದಾನವನ್ನು ನೀಡಲು ನಾನು ಮುಂದಾಗಿದ್ದೇನೆ. 4-5 ದಿನಗಳಲ್ಲಿ ನಿಮಗೆ ಬೇಕಾದಷ್ಟು ಅನುದಾನವನ್ನು ನಾನು ಬಿಡುಗಡೆ ಮಾಡುವೆ. ಅಭಿವೃದ್ಧಿ ವಿಚಾರದಲ್ಲಿ ನಾನು ಹಿಂದೆ ಸರಿಯುವ ಮಾತೇ ಇಲ್ಲ ಎಂದು ತಿಳಿಸಿದ್ದಾರೆ. ಮೊದಲು ಈ ರೋಡ್ದು ಪ್ರಸ್ತಾಪ ಮಾಡೋದು, ಆಮೇಲೆ ಸಾಯರ್ ಬಂದ್ಮೇಲೆ ಸರ್ ರೋಡ್ ಹಾಕ್ಲಾಗಬೇಕು, ನಾನು PWD ಕರ್ಕೊಂಡಿದ್ದೀರಾ, ಅದಾಗಿಲ್ಲ ಅಂದ್ರೆ ನನಗೆ ಮರ್ಯಾದೆ ಹೋಗುತ್ತೆ ಅಂತ ಮಾಡಿ ಸರ್ ಅಂತ ಹೇಳಿದ್ರು. 3 ಕೋಟಿ ರೂಪಾಯಿ ಆ ರೋಡ್ಗೆ ಕೊಟ್ಟಿವಿ. 3 ಕೋಟಿ ರೂಪಾಯಿ ರೋಡ್ ಆಗೋಗಿದ್ದಲ್ಲ, ಕೆಲಸ ಆಗಿದೆ. 3 ಕೋಟಿ. ಆಮೇಲೆ 30 ಲಕ್ಷ ರೂಪಾಯಿ ಇನ್ನೊಂದು ರೋಡ್ ಹಾಕಿದ್ವಿ. ದೇವಸ್ಥಾನಕ್ಕೆ ಒಂದು 4 ಲಕ್ಷ ರೂಪಾಯಿ ಹಾಕಿದ್ವಿ. ಇನ್ನು ನಾನು ವೈಯಕ್ತಿಕವಾಗಿ ಮಾಡ್ತೀನಿ, ನಾವು ಮಾಡೋಣ. ದೇವಸ್ಥಾನಕ್ಕೆ 4 ಲಕ್ಷ ಮಾಡ್ತೀವಿ. ಇಲ್ಲಿ 30 ಲಕ್ಷ ರೂಪಾಯಿ ರೋಡು, ಇನ್ನೂ ಒಂದು 50 ಲಕ್ಷ ರೂಪಾಯಿ ಗಾಂಧಿನಗರಕ್ಕೆ ಇದೆ. ಖಂಡಿತವಾಗ್ಲು ಇವಾಗ ಹೇಳಿದ್ರು, ಯಾವುದೋ ಕಾಲದಲ್ಲಿ ಟಿ ಚೆನ್ನೈನವರು ಈ ಬ್ರಿಡ್ಜ್ ಮಾಡಿರುವಂಥದ್ದು, ಟಿ ಚೆನ್ನೈನವರು ಈ ಬ್ರಿಡ್ಜ್ ಮಾಡಿರುವಂಥದ್ದು ಅಂತ ಹೇಳಿದ್ರು. ಟಿ ಚೆನ್ನಯ್ಯ ನಮ್ಮ ಕೋಲಾರದಲ್ಲಿ ಯಾವುದೋ ಕೊಯ್ನೂರು ಡೈಮಂಡ್ ಕಲ್ಪನೆ ಆಗಿದ್ದೆ, ಬ್ರಿಟಿಷರು ತಗೊಂಡೋಗಿದ್ದಾರೆ ಅಂತ ಎಲ್ಲೂ ಹೋಗಿಲ್ಲ. ಕೊಯ್ನೂರು ಡೈಮಂಡ್ ಟಿ ಚೆನ್ನೈನವರು. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ.